ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನು ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರದ ಮೆರವಣಿಗೆ ಸಂದರ್ಭದಲ್ಲಿ ಉಂಟಾದಂತಹ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆತದಿಂದ ಬಾಗಲಕೋಟೆಯ ಸ್ಥಿತಿ ಉದ್ವಿಗ್ನ ಸ್ಥಿತಿಗೆ ಬದಲಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಕಾವು ಆರಿದೆ ಅಂತ ಹೇಳಿದ್ರು ಕೂಡ ಬೂದಿ ಮುಚ್ಚಿದ ಕೆಂಡದ ಸ್ಥಿತಿ ಬಾಗಲಕೋಟೆಯಲ್ಲಿದೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ಏನು ವಿಜಯಪುರ ಶಾಸಕ ಹಿಂದೂ ಫೈರ್ ಬ್ರ್ಯಾಂಡ್ ಅಂದೇ ಹೆಸರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಾಗಲಕೋಟೆಗೆ ಬಂದು ಕಿಲ್ಲಾವಣಿಯಲ್ಲಿರುವಂತಹ ಶಿವಭವಾನಿ ದೇವಾಲಯಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿಂದ ಪಂಕ ಮಸೀದಿ ವ್ಯಾಪ್ತಿಗೂ ಹೋಗ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಮತ್ತೆ ಅಂತಹ ಅನಾಹುತ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವಾಗಿ ಬಾಗಲಕೋಟೆಯ ಪೊಲೀಸರು ಈಗಾಗಲೇ ಸುಮಾರು 100 ಸಂಖ್ಯೆಯಲ್ಲಿ ಇಲ್ಲಿ ಬೀಡು ಬಿಟ್ಟು ಭದ್ರತೆಯನ್ನು ಕಲ್ಪಿಸಿರುವಂಥದ್ದು. ಯಾಕಂತಂದ್ರೆ ವಿವಾದಿತ ಸ್ಥಳ ಎಂದೇ ಈಗಾಗಲೇ ಗುರುತಿಸಿಕೊಂಡಿರುವಂತಹ ಕೊತ್ತಲೇಶ್ವರ ದೇವಸ್ಥಾನದ ಪ್ರದೇಶ ಹಾಗೂ ಪಂಕ ಮಸೀದಿ ಒಂದು ವ್ಯಾಪ್ತಿಯ ಪ್ರದೇಶ ಏನಿದೆ ಅಲ್ಲಿಗೆ ಹೋದರೆ ಅಲ್ಲಿ ಹೋಗಿ ಒಂದು ವೇಳೆ ಯತ್ನಾಳ್ ಅವರು ಏನಾದರೂ ಪ್ರಚೋದನಕಾರಿಯಾಗಿ ಮಾತನಾಡಿದರೆ ಮತ್ತಷ್ಟು ಅನಾಹುತವಾಗುವ ಸಾಧ್ಯತೆ ಇದೆ, ಮತ್ತಷ್ಟು ಇನ್ನೊಂದು ಕೋಮಿನ ಜನರನ್ನ ಕೆರಳಿಸುವ ಸಾಧ್ಯತೆ ಇದೆ. ನಂತರದ ಸಂದರ್ಭದಲ್ಲಿ ಮತ್ತೇನಾದರೂ ಅನಾಹುತಗಳು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅವರನ್ನು ಇಲ್ಲೇ ತಡೆದು ನಿಲ್ಲಿಸಲು ಪೊಲೀಸರು ಈಗಾಗಲೇ ಮುಂದಾಗಿರುವಂಥದ್ದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ. ಇದು ತರಕಾರಿ ಮಾರುಕಟ್ಟೆ, ಅಂದರೆ ಮೊನ್ನೆ ತಳ್ಳುಗಾಡಿಗೆ ಏನು ಬೆಂಕಿ ಹಚ್ಚಲಾಗಿತ್ತು ಆ ತರಕಾರಿ ಮಾರುಕಟ್ಟೆ ಇದೆ. ಆ ಒಂದು ಸ್ಥಳದಿಂದ ಮುಂದೆ ಇದೇ ಮಾರ್ಗವಾಗಿ ಕೊತ್ತಲೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಕೊತ್ತಲೇಶ್ವರ ದೇವಸ್ಥಾನದಿಂದ ಮುಂದೆ ಬಲಗಡೆ ಹೋದರೆ ಅಲ್ಲಿ ಪಂಕ ಮಸೀದಿ ಕಂಡು ಬರುತ್ತೆ. ಆ ಸ್ಥಳಕ್ಕೆ ಹೋಗುವಂತಹ ಪ್ರಮುಖ ರಸ್ತೆ ಇದಾಗಿದೆ. ಆದ್ರಿಂದ ಸುಮಾರು ಇಲ್ಲಿಂದ ಒಂದು 400 ಮೀಟರ್ ಮುಂದೆ ಏನು ಕೊತ್ತಲೇಶ್ವರ ದೇವಸ್ಥಾನ ಇದೆ, ಒಂದು 200 ಮೀಟರ್ ಮುಂದೆ ಕೊತ್ತಲೇಶ್ವರ ದೇವಸ್ಥಾನ ಇದೆ, ಮುಂದೆ ಒಂದು 300 ಮೀಟರ್ ಆಗುತ್ತೆ ಪಂಕ ಮಸೀದಿ. ಅದಕ್ಕಿಂತ ಮುಂಚೆನೆ ಪೊಲೀಸ್ ಬ್ಯಾರಿಕೇಡ್ ಹಾಕಿ ಸಂಪೂರ್ಣವಾಗಿ ಯಾವುದೇ ಕಾರಣಕ್ಕೂ ಇಲ್ಲಿಂದ ಯತ್ನಾಳ್ ಅವರು ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಫುಲ್ ಸೆಕ್ಯೂರಿಟಿ ಟೈಟ್ ಮಾಡಿ ಇಲ್ಲಿ ಪೊಲೀಸರನ್ನ ಬೀಡು ಬಿಟ್ಟಿರುವಂಥ ಪೊಲೀಸರು ಕೂಡ ಈಗಾಗಲೇ ಎಲ್ಲರ ಲಾಠಿಯನ್ನು ಹಿಡ್ಕೊಂಡು ಶಸ್ತ್ರ ಸಜ್ಜಿತರಾಗಿ ನಿಂತಿರುವಂಥ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಈಗಾಗಲೇ ಪೊಲೀಸರು ಬಂದರೆ ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಂದ್ರೆ ಹಿಂದೆ ಬಾಗಲಕೋಟೆ SP ಆಗಿ ಕೆಲಸ ಮಾಡಿದಂತಹ ಅಮರನಾಥ್ ರೆಡ್ಡಿ ಅವರು ಕೂಡ ಬಾಗಲಕೋಟೆಯಲ್ಲೇ ಬೀಡು ಬಿಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಯತ್ನಾಳ್ ಅವರು ಯಾಕಂತಂದರೆ ಮೊದಲೇ ಏನಾದರೂ ಒಂದು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡೋಕ್ಕೆ ಹೆಸರಾಗಿರುವಂಥದ್ದು. ಮತ್ತೆ ಏನಾದರೂ ಅವರು ಹೇಳಿಕೆಯನ್ನು ಕೊಟ್ಟು ಅದು ಇನ್ನೊಂದು ವಿವಾದಕ್ಕೆ ಕಾರಣವಾಗಿ ಮತ್ತಷ್ಟು ಸಂಘರ್ಷಕ್ಕೆ ತಿರುಗಬಾರದು ಅನ್ನೋ ಉದ್ದೇಶಕ್ಕೆ ಪಂಕ ಮಸೀದಿ ಹಾಗೂ ಕೊತ್ತಲೇಶ್ವರ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವಂತಹ ಎಲ್ಲ ರಸ್ತೆಗಳಿಗೂ ಕೂಡ ಬ್ಯಾರಿಕೇಡ್ ಹಾಕಿ ಪೊಲೀಸರು ಏನು ಭದ್ರತೆಗೊಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲಿ ಒಳ ಹೋಗೋಕ್ಕೆ ಬಿಡದೇನೆ ಅವ್ರನ್ನ ತಡೆಯುವಂಥ ಪ್ರಯತ್ನ ಏನೇ ಇದ್ರೂ ಕೂಡ ಅವರು ಏನು ಗಾಯಾಳುಗಳು ಹಿಂದೂ ಕಾರ್ಯಕರ್ತರೆ ಅವರನ್ನು ಹೋಗಿ ಮಾತ್ರ ಮಾತನಾಡಿಸಲಿಕ್ಕೆ ಅವಕಾಶ ಕೊಡೋಕೆ ಮುಂದಾಗಿದ್ದಾರೆ. ಜೊತೆಗೆ ಇನ್ನೂ ಹೆಚ್ಚು ಅಂತಂದರೆ ಕಿಲ್ಲಾವಣಿಯಲ್ಲಿರುವಂತಹ ಏನು ಕೊತ್ತಲೇಶ್ವರ ದೇವಸ್ಥಾನಕ್ಕೆ ಮಾತ್ರ ಅವಕಾಶ ಕಲ್ಪಿಸ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಪೊಲೀಸರು ಹೇಳಿರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಪಂಕ ಮಸೀದಿ ವ್ಯಾಪ್ತಿಯ ಪ್ರದೇಶಕ್ಕೆ ಹೋಗೋಕ್ಕೆ ಮಾತ್ರ ಅವಕಾಶ ಕೊಡೋದಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಗಲಕೋಟೆ ಬರ್ತಾ ಇರುವಂಥ ಸುದ್ದಿ ತಿಳಿಯುತ್ತಿದೆ. ಫುಲ್ ಅಲರ್ಟ್ ಆಗಿರುವ ಖಾಕಿ ಪಡೆ, ಪೊಲೀಸ್ ಒಂದು ಕಡೆ, ಪಂಕ ಮಸೀದಿ ಆಗಿರ್ಬೋದು, ಕೊತ್ತಲೇಶ್ವರ ದೇವಸ್ಥಾನ ಎಲ್ಲವೂ ಕೂಡ ಖಾಕಿ ಸರ್ಪಗಾಲು ಹಾಕಿ ನಿಂತಿರುವಂಥದ್ದು. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.